Today we are going to see computer MCQ questions which is very important for government exams. You must practice for SSC, KPSC, bank and railway. Going to see computer important MCQ in Kannada and English explanation. Come, let's start the video. Our first question, what does CPU stands for? CPU ಅಂದರೆ ಏನು ಅನ್ನೋದು ಕ್ವೆಶ್ಚನ್ ಇಲ್ಲಿ. ಫಸ್ಟ್ ಆಪ್ಷನ್ ಎ, ದೇರ್ ಆರ್ 4 ಆಪ್ಷನ್ಸ್. ಆಪ್ಷನ್ ಎ ಸೆಂಟ್ರಲ್ ಪ್ರೊಸೆಸ್ ಯೂನಿಟ್, ಆಪ್ಷನ್ ಬಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಆಪ್ಷನ್ ಸಿ ಕಂಪ್ಯೂಟರ್ ಪರ್ಸನಲ್ ಯೂನಿಟ್, ಆಪ್ಷನ್ ಡಿ ಸೆಂಟ್ರಲ್ ಪ್ರೊಸೆಸರ್ ಯುಟಿಲಿಟಿ. ಸೊ option B, central processing unit is the right answer because CPU is a brain of a computer. CPU ಅಂದರೆ ಕಂಪ್ಯೂಟರ್ನ ಮೆದುಳು. ಅದು CPU ಇಲ್ದಿರ ಯಾವ ಕೆಲಸನೂ ಕಂಪ್ಯೂಟರ್ ಮಾಡೋದಿಲ್ಲ. ಅವರ್ ಸೆಕೆಂಡ್ ಕ್ವೆಶನ್, ವಾಟ್ ಟೈಪ್ ಆಫ್ ಡಿವೈಸ್ ಇಸ್ ಅ ಕೀಬೋರ್ಡ್? ಕೀಬೋರ್ಡು ಯಾವ ಒಂದು ಟೈಪ್ ಆಫ್ ಡಿವೈಸು ಅಂತ ಕ್ವೆಶನ್ ಇಲ್ಲಿ. ಫಸ್ಟ್ ಆಪ್ಷನ್ ಔಟ್ಪುಟ್, ಬಿ ಇನ್ಪುಟ್, ಸಿ ಸ್ಟೋರೇಜ್, ಡಿ ಸಾಫ್ಟ್ವೇರ್. ಸೊ option B, input is the right answer. Keyboard provides input device to computer in the form of letters and alphabets. ಕೀಬೋರ್ಡು ಕಂಪ್ಯೂಟರ್ಗೆ ಅಕ್ಷರ ರೂಪದಲ್ಲಿ ಹಾಗೂ ಸಂಖ್ಯೆ ರೂಪದಲ್ಲಿ ಮಾಹಿತಿನ ಕಳಿಸುತ್ತೆ. ಅದಕ್ಕೆ ಕೀಬೋರ್ಡು ಇನ್ಪುಟ್ ಡಿವೈಸ್. ಥರ್ಡ್ ಕ್ವೆಶನ್, ವಿಚ್ ಕೀ ಈಸ್ ಯೂಸ್ ಟು ರಿಫ್ರೆಶ್ ಅ ವೆಬ್ ಪೇಜ್? ವೆಬ್ ಪೇಜ್ನ ರಿಫ್ರೆಶ್ ಮಾಡೋದಕ್ಕೆ ಯಾವೊಂದು ಕ್ಯೂನ ಯೂಸ್ ಮಾಡ್ತಾರೆ ಅನ್ನೋದು ಕ್ವೆಶನ್ ಇಲ್ಲಿ. ಆಪ್ಷನ್ ಎ F1, ಆಪ್ಷನ್ ಬಿ F2, ಆಪ್ಷನ್ ಸಿ F5, ಆಪ್ಷನ್ ಡಿ F10. ಸೊ ಆಪ್ಷನ್ ಸಿ F5 ಇಸ್ ದಿ ರೈಟ್ ಆನ್ಸರ್. ಆಪ್ಷನ್ F5 ಪ್ರೆಸ್ ಮಾಡಿದರೆ ವೆಬ್ ಪೇಜು ರಿಫ್ರೆಶ್ ಆಗುತ್ತೆ. ನೆಕ್ಸ್ಟ್ ಫೋರ್ತ್ ಕ್ವೆಶನ್, ವಿಚ್ ಕಂಪ್ನಿ ಡೆವಲಪ್ ದಿ ವಿಂಡೋಸ್ OS? ವಿಂಡೋಸ್ OSನ ಯಾವೊಂದು ಕಂಪ್ನಿ ಡೆವಲಪ್ ಮಾಡಿದೆ ಅನ್ನೋದು ಕ್ವೆಶನ್ನು. ಆಪ್ಷನ್ ಎ ಆ್ಯಪಲ್, ಆಪ್ಷನ್ ಬಿ ಗೂಗಲ್, ಆಪ್ಷನ್ ಸಿ ಮೈಕ್ರೋಸಾಫ್ಟ್, ಆಪ್ಷನ್ ಡಿ ಇಂಟೆಲ್. ಸೊ ಆಪ್ಷನ್ ಸಿ ಮೈಕ್ರೋಸಾಫ್ಟ್ ಈಸ್ ದಿ ಆನ್ಸರ್. ಮೈಕ್ರೋಸಾಫ್ಟು ಕಂಪ್ನಿ ವಿಂಡೋಸ್ OSನ ಡೆವಲಪ್ ಮಾಡಿದ್ದು. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆ್ಯನ್ ಇನ್ಪುಟ್ ಡಿವೈಸ್? ಇದರಲ್ಲಿ ಯಾವುದು ಇನ್ಪುಟ್ ಡಿವೈಸ್ ಅಂತ ಕ್ವೆಶನ್ ಇರೋದು. ಆಪ್ಷನ್ ಎ ನೋಡೋಣ, ಮಾನಿಟರ್, ಆಪ್ಷನ್ ಬಿ ಪ್ರಿಂಟರ್, ಆಪ್ಷನ್ ಸಿ ಕೀಬೋರ್ಡ್, ಆಪ್ಷನ್ ಡಿ ಸ್ಪೀಕರ್. ಸೊ ಇನ್ಪುಟ್ ಡಿವೈಸ್ ಬಂದುಬಿಟ್ಟು ಕೀಬೋರ್ಡು. ಮಾನಿಟರ್, ಪ್ರಿಂಟರ್ ಮತ್ತು ಸ್ಪೀಕರು ಇವೆಲ್ಲ ಔಟ್ಪುಟ್ ಡಿವೈಸು. ನೆಕ್ಸ್ಟ್ ಕ್ವೆಶನ್, ಸಿಕ್ಸ್ ಕ್ವೆಶನ್, ವಿಚ್ ಈಸ್ ಆ್ಯನ್ ಔಟ್ಪುಟ್ ಡಿವೈಸ್? ಇದರಲ್ಲಿ ಔಟ್ಪುಟ್ ಡಿವೈಸ್ ಯಾವುದು ಅನ್ನೋದು ಕ್ವೆಶನ್ನು. ಎ ಮೌಸ್, ಬಿ ಕೀಬೋರ್ಡ್, ಸಿ ಮಾನಿಟರ್ ಆ್ಯಂಡ್ ಡಿ ಸ್ಕ್ಯಾನರ್. ಸೊ ಆಪ್ಷನ್ ಸಿ ಮಾನಿಟರ್ ಈಸ್ ದಿ ಆನ್ಸರ್. ಮಾನಿಟರು ಔಟ್ಪುಟ್ ಡಿವೈಸಸ್ಸು, ಮೌಸು, ಕೀಬೋರ್ಡು, ಸ್ಕ್ಯಾನರು ಇವು ಇನ್ಪುಟ್ ಡಿವೈಸ್ ಇಲ್ಲಿ. ಸೆವೆಂತ್ ಕ್ವೆಶನ್, ದಿ ಮೇನ್ ಪೇಜ್ ಆಫ್ ದಿ ವೆಬ್ಸೈಟ್ ಈಸ್ ಕಾಲ್ಡ್? ವೆಬ್ಸೈಟ್ನ ಮೊದಲನೇ ಪೇಜು ಅಥವಾ ಮೇನ್ ಪೇಜು ಅಂದರೆ ಏನು ಅನ್ನೋದು ಕ್ವೆಶನ್ ಇಲ್ಲಿ. ಎ ವೆಬ್ ಪೇಜ್, ಬಿ ಬ್ರೌಸರ್, ಸಿ ಹೋಮ್ ಪೇಜ್, ಡಿ URL. ಸೊ ಆಪ್ಷನ್ ಸಿ ಹೋಮ್ ಪೇಜ್ ಇಸ್ ದಿ ಆನ್ಸರ್. ಏಯ್ತ್ ಕ್ವೆಶನ್, ಶಾರ್ಟ್ಕಟ್ ಕೀ ಟು ಕಾಪಿ ಇನ್ ಕಂಪ್ಯೂಟರ್ ಈಸ್? ಕಂಪ್ಯೂಟ್ರಲ್ಲಿ ಪ್ಯಾರಾಗ್ರಾಫ್ ಅಥವಾ ಕಂಟೆಂಟ್ನ ಕಾಪಿ ಮಾಡೋದಕ್ಕೆ ಯಾವೊಂದು ಕೀ ಯೂಸ್ ಮಾಡ್ತಾರೆ ಅನ್ನೋದು ಕ್ವೆಶನ್ನು. ಸೊ ಎ ಆಪ್ಷನ್ Ctrl+C, ಬಿ Ctrl+V, ಸಿ Ctrl+X, ಡಿ Ctrl+Z. ಸೊ if we want to copy, we use Ctrl+C. Next, ninth question, which language is used to build website? ವೆಬ್ಸೈಟ್ನ ಬಿಲ್ಡ್ ಮಾಡೋದಕ್ಕೆ ಯಾವ ಒಂದು ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ ಅನ್ನೋದು ಕ್ವೆಶನ್ಗೆ. ಆಪ್ಷನ್ ಎ C++, ಬಿ HTML, ಸಿ ಪೈಥಾನ್, ಡಿ ಜಾವಾ. ಸೊ ಆಪ್ಷನ್ ಬಿ HTML is the answer. 10th question, which of these is a programming language? ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವುದು? ಈ ಆಪ್ಷನ್ 10, ವಿಚ್ ಆಫ್ ದೀಸ್ ಈಸ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್? ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವುದು ಅಂತ ಕೇಳಿದ್ದಾರೆ. ಎ MS ವರ್ಡ್, ಬಿ ಎಕ್ಸೆಲ್, ಸಿ ಪೈಥಾನ್, ಡಿ ಪವರ್ ಪಾಯಿಂಟ್. ಆಪ್ಷನ್ ಸಿ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನೋದು ಆನ್ಸರ್. ಹೋಪ್ ಯು ಫೈಂಡ್ ದಿಸ್ ಕ್ವೆಶನ್ ಯೂಸ್ಫುಲ್. ಇದನ್ನು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ, ಎಸ್ಪೆಷಲಿ ದೋಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ SDA, FDA, ಬ್ಯಾಂಕಿಂಗ್ ಆರ್ ಎನಿ ಅದರ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ಸ್. ಸಬ್ಸ್ಕ್ರೈಬ್ ಟು ಟೆಕ್ ಝೋನ್ ಫಾರ್ ಮೋರ್ MCQ ಕ್ವೆಶನ್ ಟಿಪ್ಸ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಧನ್ಯವಾದಗಳು.